ಪಶ್ಚಿಮ ಬಂಗಾಳದಲ್ಲಿ SIR ಪ್ರಕ್ರಿಯೆ ಶುರುವಾಗಿದೆ. ಅದರದು ಪ್ರಾಥಮಿಕ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲ, ಇದು ಕರಡು, ಡ್ರಾಫ್ಟ್ ಎಲೆಕ್ಷನ್ ಕಮಿಷನ್ ಬಿಡುಗಡೆ ಮಾಡಿದೆ. ಶಾಕಿಂಗ್ ವಿವರಗಳಿದಾವೆ. ಅದರಲ್ಲಿ 58,21,000 ಮತದಾರರ ಹೆಸರುಗಳನ್ನು ಚುನಾವಣಾ ಆಯೋಗ ಕೈಬಿಟ್ಟಿದೆ. 58,21,000 ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. SIR ಪ್ರಕ್ರಿಯೆಯನ್ನು ವಿರೋಧಿಸಿ ಮಮತಾ ಬ್ಯಾನರ್ಜಿ ಅವರು ನಡೆಸಿದ್ದ ರ್ಯಾಲಿ ಇದು. ಬಿಜೆಪಿಯವರು ಅಧಿಕಾರಕ್ಕೆ ಬರೋದಕ್ಕೆ ನಮ್ಮ ಮತದಾರರನ್ನು ಹುಡುಕಿ ಮತದಾರರ ಪಟ್ಟಿಯಿಂದ ಅವರ ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಈ ವಾದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮನ್ನಣೆ ಸಿಗಲಿಲ್ಲ. ಎಲೆಕ್ಷನ್ ಕಮಿಷನ್ ಯಥಾ ಪ್ರಕಾರ ನಡೆಸ್ಕೊಂಡು ಹೋಯಿತು. ಈಗ ಇಲ್ಲಿದೆ ನೋಡಿ, ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 58,21,000 ಮತದಾರರ ಹೆಸರುಗಳಿಲ್ಲ. ಮತ್ತೇನು ಮಾಡ್ಬೇಕೀಗ? ಜನವರಿ 15 ತನಕ ಟೈಮ್ ಇದೆ. ಯಾರಾದರೂ ಅರ್ಹ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ರೆ ಕೊಡಿ ಅಪ್ಲಿಕೇಶನ್ನು. ಇಲ್ಲಿದೆ ನೋಡಿ ಇವರು ಮತದಾರರು ಅನ್ನುವುದಕ್ಕೆ ಸಾಕ್ಷಿ, ಸೇರ್ಸೋಣಂತೆ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ 4ನೇ ತಾರೀಖಿನಿಂದ ಶುರುವಾಗಿತ್ತು ಪ್ರಕ್ರಿಯೆ. ಕೈಬಿಟ್ಟವರ ಪೈಕಿ 58,21,000 ಮತದಾರರು ಯಾರ್ಯಾರು? 24,17,000 ಜನ ಸತ್ತೋಗಿದ್ದಾರೆ. 19,88,000 ಜನ ಪರ್ಮನೆಂಟ್ಲಿ ಪಶ್ಚಿಮ ಬಂಗಾಳದಿಂದ ಹೊರಗಡೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. 12,20,000 ಮತದಾರರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. 12,20,000 ಮತದಾರರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಕಾಣೆಯಾಗಿರುವ ಮತದಾರರು ಎಲ್ಲೋದ್ರು? ಇವರು ಸತ್ತಿಲ್ಲ. ಇಲ್ಲಿದ್ರಪ್ಪ ಇನ್ನೊಂದು ರಾಜ್ಯಕ್ಕೆ ಹೋಗಿ ಇಂತಲ್ಲಿ ಶಿಫ್ಟ್ ಆಗಿದ್ದಾರೆ ನೋಡಿ ಅನ್ನಂಗಿಲ್ಲ. ಇಲ್ಲ, ನಕಲಿಯಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡು ಸಿಕ್ಕಾಕೊಂಡವರು 1,38,000 ಮತದಾರರು. ಬೇರೆ ಬೇರೆ ಕಾರಣಗಳಿಂದ ಡಿಲೀಟ್ ಆಗಿರೋರು 57,604 ಮತದಾರರು ಇದ್ದಾರೆ. ಎಲ್ಲ ಸೇರಿ 58,21,000 ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾರೆ. ಅಬ್ಜೆಕ್ಷನ್ ಇದ್ದವರು ಅಪ್ಲಿಕೇಶನ್ ಹಾಕಬಹುದು. ಅನ್ಯಾಯವಾಗಿ ಯಾರಾದರೂ ಡಿಲೀಟ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಶಶಿ ಪಂಜಾ ಪಶ್ಚಿಮ ಬಂಗಾಳ ಸಚಿವೆ ಮಾತಾಡಿದ್ದಾರೆ. ಭಾಳ ಸೇನಾಗಿ ಮಾತಾಡಿದ್ದಾರೆ ಅವರು. ಇವ್ರು ಹೇಳೋದು ಅಂದರೆ ಅರ್ಹರು ಯಾರಾದರೂ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ರೆ ಮತ್ತೆ ಸೇರ್ಸೋಕೆ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಕೇಳಿಸ್ಕೊಳ್ಳಿ. So what we understand is that we have been working on the absent, shifted, dead and not found. So we have been working with this. These are the sets of deletion that we are looking at. But of course we will also be looking to see and keeping an eye and a watchful eye that no genuine voter gets excluded. And that is where we were opposing the SIR, because this was being done in a very short time. And 2002, that exercise was for 2 years. But when you come to SIR, you are giving 2 months' time. And that is intentional. So that was where we were protesting, because in this hurriedness and lack of preparation, it is causing more trauma and it is actually causing a terror amongst people. And anyway, we will look into it and keep a watchful eye that no genuine voter gets excluded. ಈ ಮಧ್ಯೆ ತೃಣಮೂಲ ಕಾಂಗ್ರೆಸ್ನವರು SIR ವಿರುದ್ಧ ಹೋರಾಟ ನಡೆಸಿದ್ರು. ಮತಗಳ್ಳತನದ ಹೋರಾಟವನ್ನು ಕಾಂಗ್ರೆಸ್ನವರು ನಡೆಸ್ತಾ ಇದ್ದಾರೆ. ಅದು ಕಾಂಗ್ರೆಸ್ಸಿಂದ ಮಾತ್ರ ಹೋರಾಟ, ನಮ್ದಲ್ಲ. INDA ಮೈತ್ರಿಕೂಟದಲ್ಲಿ ಇರುವ ಪಕ್ಷಗಳಿಗೆ ಅವ್ರವ್ರ ಪಕ್ಷದ ಅವ್ರವ್ರದ್ದು ಅಜೆಂಡಾಗಳಿದ್ದಾವೆ. ಮತಗಳ್ಳತನ, SIR ಇದು ನಮ್ಮ ಅಜೆಂಡಾ ಅಲ್ವೇ ಅಲ್ಲ ಅಂತ ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ. INDA ಮೈತ್ರಿಕೂಟದ ಸಕ್ರಿಯ ಸದಸ್ಯರಾಗಿರುವ ನ್ಯಾಷನಲ್ ಕಾನ್ಫರೆನ್ಸ್ನ ಲೀಡ್ರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.